ನೆಂಟರು ಬರೋರಿದ್ರು ಒಂದು ಸ್ವೀಟ್ ಮಾಡೋಣ ಅನ್ನಿಸ್ತು. ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ಬೈ ಒನ್ ಗೆಟ್ ಒನ್ ಫ್ರೀ. ಫಸ್ಟು ಒಂದು ಪ್ಯಾಕೆಟ್ ಹಾಕೋಣ ಅನ್ನಿಸ್ತು, ಬೇಡ 2 ಹಾಕಿ ಮಾಡಿಬಿಡೋಣ, ನಾವು ತಿನ್ನೋದಕ್ಕಾಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಸ್ವೀಟೆಲ್ಲ ಮಾಡೋದು ತುಂಬ ಅಪರೂಪ. ಇದು ಹಳೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಹೇಗೆ ಮಾಡಿದ್ದೀನಿ, ಸಿಂಪಲ್ಲಾಗಿ ರುಚಿಯಾಗಿ ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಆ್ಯಡ್ಸ್ ಬಂದರೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋಗೊಂದು ಲೈಕ್ ಕೊಡಿ, ಹೈಪ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಪೋರ್ಟ್ ಮಾಡೋದು, ಶೇರ್ ಮಾಡೋದು ಪ್ಲೀಸ್ ಮರಿಬೇಡಿ, ಆಯಿತಾ? ನಂತರ ಬೆಲ್ ಐಕನ್ ಪ್ರೆಸ್ ಮಾಡೋದು ಕೂಡ ಮರಿಬೇಡಿ. ನಾನು ಮಾಡೋ ಸಿಂಪಲ್ಲಾಗಿ ಏನೇನು ಮಾಡ್ತೀನೋ ವಿಡಿಯೋಗಳು ಅದು ನಿಮಗೆ ಬಂದು ಸೇರುತ್ತೆ, ನೀವು ನೋಡ್ಬೋದು. 2 ಪ್ಯಾಕೆಟನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಲೋಟ ಹಾಲು ಇಟ್ಕೊಂಡಿದ್ದೀನಿ. ನಾನು ನೀರು ಹಾಕಿ ಕಲಿಸ್ತಾ ಇಲ್ಲ, ರೂಮ್ ಟೆಂಪ್ರೇಚರಲ್ಲಿ ಇರೋ ಹಾಲು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಕಲಿಸ್ಕೊಳ್ಬೇಕು. ಎಲ್ರಿಗೂ ಗೊತ್ತಿರುತ್ತೆ ಜಾಮೂನ್ ಮಾಡೋದು ಹೇಗೆ ಅಂತ. ಒಬ್ಬೊಬ್ಬರು ನೀರು ಹಾಕಿ ಕಲಿಸ್ಕೊಳ್ತಾರೆ, ಒಬ್ಬೊಬ್ಬರು ಹಾಲು ಹಾಕಿ ಕಲಿಸ್ತಾರೆ. ನಾನು ಹಾಲು ಹಾಕಿ ಕಲಿಸ್ತೀನಿ. ಹಾಲು ಹಾಕಿ ಕಲಿಸೋದು ತುಂಬಾ ಕಡಿಮೆ. ಹಾಲು ಹಾಕಿ ಕಲಿಸೋದ್ರಿಂದ ಜಾಮೂನ್ ಸಾಫ್ಟಾಗಿರುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಜಾಮೂನ್ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರು, ವಯಸ್ಸಾದವರಿಗಂತೂ ಹಲ್ಲಿರಲ್ವಲ್ಲ, ಆವಾಗ ಈ ಮೆತ್ತಗಿರೋ ಜಾಮೂನ್ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಜಾಮೂನ್ ಹಿಟ್ಟನ್ನು ಚಪಾತಿ ಹಿಟ್ಟು ಕಲಿಸೋ ಹಾಗಿಲ್ಲ, ಈ ರೀತಿ ಮೆತ್ತಗೇ ಕಲಿಸ್ಕೊಳ್ಬೇಕು. ಇಲ್ಲಾಂದರೆ ಜಾಮೂನ್ ಗಟ್ಟಿಯಾಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನನಗೆ ಜಾಮೂನ್ ಅಂದರೆ ತುಂಬ ಇಷ್ಟ, ಹಾಗಂತ ಹೆಚ್ಚೇನು ತಿನ್ನಲ್ಲ ನಾನು. ಹಿಟ್ಟಿಗೆ ಸ್ವಲ್ಪನೇ ಹಾಲು ಚಿಮ್ಕಿಸ್ತಾ ಹಿಟ್ಟನ್ನು ಕಲಸಿಟ್ಟಾಯಿತು. ಇವಾಗ ಮೇಲ್ಭಾಗ ಒಣಗದ ಹಾಗೆ ಸ್ವಲ್ಪ ತುಪ್ಪ ಸವರಿ ಒಂದು 10 ನಿಮಿಷ ಕಾಲ ಮುಚ್ಚಿಡಬೇಕು. ಒಬ್ಬೊಬ್ಬರು ಒಂದೊಂದು ಕ್ರಮದಲ್ಲಿ ಮಾಡ್ತಾರೆ, ನಾನು ಈ ರೀತಿ ನನ್ನ ಕ್ರಮದಲ್ಲಿ ಮಾಡಿದ್ದೀನಿ. ಬೇಸಿಗೆ ಅಲ್ವಾ, ತುಪ್ಪ ಎಲ್ಲ ನೀರಾಗಿದೆ. ಇವಾಗ ನೋಡಿ, ಇಷ್ಟೇ ತುಪ್ಪ ಸಾಕು. ಅದನ್ನು ಎಲ್ಲ ಕಡೆಯೂ ಸವರಿ ಮುಚ್ಚಿಡಬೇಕು. ಸಕ್ಕರೆ ಪಾಕ ಮಾಡ್ಕೊಳ್ಬೇಕಲ್ವ, ಅದಕ್ಕೆ ಅರ್ಧ ಲೀಟ್ರ್ ನೀರು, ಅಂದಾಜಲ್ಲಿ 400 ಗ್ರಾಮ್ ಸಕ್ಕರೆ ಹಾಕಿದ್ದೀನಿ. 3 ಲವಂಗ, 2 ಏಲಕ್ಕಿ, ಚೂರು ಚಕ್ಕೆ ಹಾಕಿದ್ದೀನಿ. ಮತ್ತು ಒಂದು 5-6 ಎಸಲಷ್ಟು ಕುಂಕುಮ ಕೇಸರಿ ಹಾಕಿದ್ದೀನಿ. ಇವಾಗ ಸ್ಟವ್ ಹಚ್ಕೊಂಡು ಕುದಿಲಿಕ್ಕಿಡೋಣ ಇದನ್ನೆಲ್ಲ. ಚಕ್ಕೆ, ಲವಂಗ ಮತ್ತು ಕೇಸರಿ, ಆಮೇಲೆ ಏಲಕ್ಕಿ ಎಲ್ಲ, ಇದು ಪಾಕ ಒಳ್ಳೆ ಪರಿಮಳ ಬರಲಿ, ರುಚಿನೂ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಮತ್ತು ಈ ಸಕ್ಕರೆ ಪಾಕಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತೀನಿ. ಈ ಟೈಮ್ ಮರ್ತೋಗ್ಬಿಟ್ಟಿದ್ದೀನಿ ಅದು ಹಾಕೋದು. ನೋಡಿ, ಚೆನ್ನಾಗಿ ಹಿಟ್ಟು ನೆಂದಿದೆ. ಇವಾಗ ಉಂಡೆ ಕಟ್ಕೊಳ್ಬೇಕು. ನಾನಿಲ್ಲಿ ಡ್ರೈ ಜಾಮೂನ್ ಮಾಡ್ತಾ ಇರೋದು, ಹಾಗಾಗಿ ಉಂಡೆ ಮಾಡೋದಕ್ಕೆ ಸ್ವಲ್ಪ ದಪ್ಪ ಹಿಟ್ಟಿನ ಮುದ್ದೆನೇ ತೊಗೊಳ್ತಾ ಇದ್ದೀನಿ. ವಿಡಿಯೋ ನೋಡೋರಿಗೆ ನಾನು ಈ ರೀತಿಯಲ್ಲಿ ಜಾಮೂನ್ ಮಾಡಿರೋದು ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಹೇಗೆ ಮಾಡಿದ್ದೀನಿ ಅಂತ ಒಂದು ಕಮೆಂಟ್ ಹಾಕಿ. ನೀವು ಹಾಕಿರೋ ಕಮೆಂಟ್ ಇಷ್ಟಪಟ್ಟು ಓದೋದಕ್ಕೆ ಕಾಯ್ತಾ ಇರ್ತೀನಿ. ಮತ್ತು ಉಂಡೆ ಮಾಡ್ತೀವಲ್ವ, ಉಂಡೆ ಮಧ್ಯಕ್ಕೆ ಅರ್ಧ ಗೋಡಂಬಿ ಅಥವಾ ಬಾದಾಮಿ ಅರ್ಧ ಇಟ್ಟು ಉಂಡೆ ಕಟ್ಬೋದು. ಎಣ್ಣೆ ಕಾಯಲಿಕ್ಕಿಟ್ಟು ಇವಾಗ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನೋಡಿ, ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ತಾಯಿದ್ದೀನಿ. ಡ್ರೈ ಜಾಮೂನ್ ಅಂದರೆ ಇಷ್ಟು ದಪ್ಪ ಇರಬೇಕು. ಎಣ್ಣೆ ಕಾದಿದೆ. ಇವಾಗ ನೋಡಿ, ಲೋ ಫ್ಲೇಮಲ್ಲಿಟ್ಟು ಜಾಮೂನ್ ಫ್ರೈ ಮಾಡಬೇಕು. ದಪ್ಪ ಇರೋದ್ರಿಂದ ಒಳಗೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೆ ಇವಾಗ ಒಂದು ಸಾರಿ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಳ್ತೀನಿ. ಮತ್ತು ತಿರ್ಗಾ ಇನ್ನೊಂದು ಸರ್ತಿ ಜಾಮೂನನ್ನು ಫ್ರೈ ಮಾಡ್ಕೊಳ್ಬೇಕು. ಜಾಮೂನ್ ಉಂಡೆಗಳನ್ನು ಡಬಲ್ ಫ್ರೈ ಮಾಡೋದ್ರಿಂದ ಹೊರಗಡೆಗೆ ಒಳ್ಳೆ ಕಲರ್ ಬರುತ್ತೆ ಮತ್ತು ಒಳಗಡೆನೂ ಚೆನ್ನಾಗಿ ಬೆಂದು ಸಾಫ್ಟಾಗಿರುತ್ತೆ. ಎಣ್ಣೆ ಮಾತ್ರ ಜಾಸ್ತಿ ಹೊಗೆ ಬರೋ ರೀತಿಯಲ್ಲಿ ಇರಲೇಬಾರ್ದು. ಇದಕ್ಕೆ
ನಾನು ಇದನ್ನು ನೋಡಿ ನೀವು ಮಾಡಿ ಅಂತ ಹೇಳಲ್ಲ, ಯಾಕೆಂದರೆ ನೀವು ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ ನನಗೆ ಗೊತ್ತು. ಹಾಗಾಗಿ ನಾನು ಮಾಡೋದನ್ನು ನೋಡಿ ಒಂದು ಲೈಕ್ ಕೊಡೋದು, ಕಮೆಂಟ್ ಹಾಕೋದು ಮರಿಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಏನು ಗೊತ್ತಾ, ನಾನು ಈ ರೀತಿಯಲ್ಲಿ ಜಾಮೂನ್ ಮಾಡಿರೋದು ವಿಡಿಯೋ ನೋಡೋರಿಗೆ ಖುಷಿ ಆಯಿತು ಮತ್ತು ಇಷ್ಟನೂ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಫಸ್ಟ್ ಎಲ್ಲ ಜಾಮೂನ್ ನೋಡಿ ಇವಾಗ ಫ್ರೈ ಮಾಡಿ ಇಟ್ಟಾಯಿತು. ಇವಾಗ ಮತ್ತೊಂದು ಸರ್ತಿ ಎಲ್ಲವನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಇನ್ನೂ ಸ್ವಲ್ಪ ಕಲರ್ ಚೆನ್ನಾಗಿ ಬರೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಡಬಲ್ ಫ್ರೈ ಮಾಡೋದ್ರಿಂದ ಹೊರಗಿನ ಲೇಯರ್ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಮತ್ತು ಒಳಗೆಲ್ಲ ಸಾಫ್ಟ್ ಆಗಿರುತ್ತೆ. ನೋಡಿ, ಅದು ಹಾಲು ಹಾಕಿ ಕಲಸಿದ್ರಿಂದ ಆ ಥರ ಬಿಟ್ಕೊಂಡಿರೋದು. ಅದು ಲಾಸ್ಟಿಗೆ ಜಾಮೂನನ್ನು ಡೆಸಿಕೇಟೆಡ್ ಕೋಕೋನಟ್ ಇದೆಯಲ್ಲ ಪೌಡರು, ಅದರಲ್ಲಿ ಉರುಳಿಸಿದಾಗ ಆ ಬಿಟ್ಕೊಂಡಿರೋದೆಲ್ಲ ಇದೆಯಲ್ಲ ಶೇಪ್ಲೆಸ್ ಆಗಿರೋದು ಅದೆಲ್ಲ ಕವರಪ್ ಆಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸೂಪರಾಗಿರುತ್ತೆ. ನಾನು ಸಾಫ್ಟ್ ಇರಲಿ ಅಂತ ಹಾಲು ಹಾಕಿದೆ, ಬೇಡ ಅಂದರೆ ನೀರಲ್ಲೂ ಕಲಿಸ್ಕೊಳ್ಬೋದು. ಜಾಮೂನ್ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿದ್ದರೆ ಸಾಕು. ಒಂದೊಂದು ಉಂಡೆ ಮಾತ್ರ ಆ ರೀತಿ ಆಗಿದೆ. ಎಲ್ಲ ಉಂಡೆಗಳನ್ನು ಡಬಲ್ ಫ್ರೈ ಮಾಡಿ ಆಯಿತು. ಇವಾಗ ಶುಗರ್ ಸಿರಪ್ ಲೈಟಾಗಿ ಬಿಸಿ ಇದೆ, ಜಾಮೂನು ಫುಲ್ ಉಂಡೆನೂ ಫುಲ್ ತಣ್ಣಗಾಗಿದೆ. ಇವಾಗ ಅದನ್ನ ಶುಗರ್ ಸಿರಪಲ್ಲಿ ಹಾಕಿ ಒಂದು ರಾತ್ರಿ ಇಡೀ ಬಿಟ್ಟಿರ್ತೀನಿ. ಚೆನ್ನಾಗಿ ಆ ಸಿರಪ್ನೆಲ್ಲ ಜಾಮೂನು ಉಂಡೆಗಳು ಎಳ್ಕೊಳ್ಳಿ. ಜಾಮೂನ್ ಪಾತ್ರೆ ಕೆಳಗೆ ಒಂದು ತಟ್ಟೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ. ಇಲ್ಲಾಂದರೆ ನಾವು ತಿನ್ನೋ ಮುಂಚೆ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಇರುವೆಗಳು, ಅವ್ರು ಬಂದು ತಿನ್ಕೊಂಡು ಹೊರಟೋಗ್ತಾರೆ, ಬಂದುಬಿಡುತ್ತೆ. ಎಲ್ಲ ಸಿರಪ್ಪಿಗೆ ಮುತ್ತಿಗೆ ಹಾಕಿದರೆ ಕಷ್ಟ. ಅದಕ್ಕೆ ಇವಾಗ ರಾತ್ರಿ ಪೂರ್ತಿ ಬಿಟ್ಟಿರ್ತೀನಿ. ಮಾರನೇ ದಿನ ಬೆಳಿಗ್ಗೆ ಜಾಮೂನನ್ನೆಲ್ಲ ಸಿರಪ್ಪಿಂದ ತೆಗೆದು ನಂತರ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇದೆಯಲ್ಲ ಅದರಲ್ಲಿ ಒರಳಿಸಿ ಇಟ್ಟಿರಬೇಕು. ವಿಡಿಯೋ ನೋಡೋರಿಗೆ ಈ ರೀತಿಯಲ್ಲಿ ಮಾಡಿದ ಜಾಮೂನ್ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಒಂದು ಲೈಕ್, ಹೈಪ್, ಹೊಸಬ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.